ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಸಿಡಿದೆದ್ದಿದ್ದಾರೆ ಕನ್ನಡ ಪರ ಹೋರಾಟಗಾರರು. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವ ವಿಚಾರದ ಸಂಬಂಧ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಸಿಡಿದೆದ್ದ ಕನ್ನಡ ಪರ ಹೋರಾಟಗಾರರು. ಕನ್ನಡ ಪರ ಸಂಘಟನೆಗಳಿಂದ ಇಂದು ಸಿಡಬ್ಲ್ಯೂಆರ್ಸಿ ವಿರುದ್ಧ ಹೋರಾಟ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಕರವೇ ಶಿವರಾಮೇಗೌಡರ ಬಣದಿಂದ ಪ್ರೊಟೆಸ್ಟ್ ಆಗಲಿದೆ. ಮಲ್ಲೇಶ್ವರಂ ಸರ್ಕಲ್ನ ಕುವೆಂಪು ಪ್ರತಿಮೆ ಬಳಿ ಪ್ರತಿಭಟನೆ ಆಗ್ತಾ ಇರುವುದು. ನಮ್ಮ ರಾಜ್ಯದಲ್ಲೇ ಉತ್ತಮ ರೀತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಜೂನ್ನಿಂದ ಜುಲೈವರೆಗೂ ಮಳೆ ಆಗ್ತಾ ಇಲ್ಲ. ಜಲಾಶಯಗಳೆಲ್ಲವೂ ಕೂಡ ಒಣಗೋಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ಹಿಂದಿನ ಒಪ್ಪಂದದಂತೆ ನಮಗೆ ನೀರನ್ನ ಬಿಟ್ಟು ಕೊಡಬೇಕು ಅನ್ನೋದರ ಕುರಿತಾಗಿ ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆಯಬೇಕು. ಸಿಡಬ್ಲ್ಯೂಆರ್ಸಿ ಆದೇಶದಂತೆ ನೀರನ್ನ ಬಿಟ್ಟುಕೊಡಬೇಕು. ಸುಮಾರು 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಚರ್ಚೆ ಮಾಡಿದ್ರು. ಅದಾದ ನಂತರದಲ್ಲಿ ಅಲ್ಲಿ ನಡೆದಿದ್ದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಮಣಿಯಲೇಬೇಕಾದಂತ ಅನಿವಾರ್ಯತೆ ಬಂತು. ಯಾಕಂದ್ರೆ ಈ ಹಿಂದೆ ವಿಧಿಸಿದ್ದ ಆದೇಶಕ್ಕೆ ಸದ್ಯ ಇದನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ಇಂದು ಮಧ್ಯಾಹ್ನ 12 ಗಂಟೆ 30 ನಿಮಿಷಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯಾಗುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕಪ್ಪು ಪಟ್ಟಿ ಪ್ರದರ್ಶಿಸಿ ಹೋರಾಟ ನಡೆಯುತ್ತೆ. ಹೋರಾಟದಲ್ಲಿ 100 ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಈ ಹಿಂದೆಯೇ ನೀರು ಸರಿಯಾಗಿ ಆಗ್ತಿಲ್ಲ ಅನ್ನುವಂತ ಕಾರಣಕ್ಕೆ ಬೆಳೆನೇ ಬೆಳೆಯೋದು ಬೇಡ, ಜಲಾಶಯದಲ್ಲಿ ನೀರಿಲ್ಲ, ನೀರನ್ನ ಆಶ್ರಯಿಸಿ ಬೆಳೆನೇ ಬೆಳಿಬೇಡಿ ಅಂತ ಕೂಡ ಹೇಳಿದ್ರು. ಆದ್ರೆ ಸದ್ಯದ ಮಟ್ಟಿಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಬೇಡ್ಕೊಂಡು ತಿನ್ನುವವರ ಮಧ್ಯೆ ಕಿತ್ಕೊಂಡು ತಿನ್ನೋ ರೀತಿಯಲ್ಲಿ ನಮಗೆ ಸದ್ಯ ಕಾಣ್ತಾ ಇರೋದು. ತಮಿಳುನಾಡಿನವರು ಹಿಡಿದಿರುವಂತಹ ಪಟ್ಟು ಈ ಹಿಂದೆ ಕೂಡ ಮೇಕೆದಾಟು ವಿಚಾರ ಅಥವಾ ಆಯೋಜನೆಯನ್ನ ಕೂಡ ಪ್ರಸ್ತಾಪ ಮಾಡಿ ಮೋದಿಗೆ ಸಿಎಂ ವಿಜಯ್ ಅವರು ಪತ್ರ ಬರೆದಿದ್ರು. ಅಂದ್ರೆ ಎಲ್ಲ ಯೋಜನೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾ ಇದೆ. ಸೊ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರು ಜೊತೆಗೆ ವಾಟಾಳ್ ನಾಗರಾಜ್ ಅವರ ಬಣದವರು ಕೂಡ ಈಗ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೇಳಬೇಕು ಅಂದ್ರೆ KRS, ಕಬಿನಿ ಹಾಗೆ ಹೇಮಾವತಿ ನದಿಗಳಲ್ಲೂ ಕೂಡ ಜಲಾಶಯದಲ್ಲಿ ನೀರಿಲ್ಲ. ಯಾವುದೋ ಡಿಸ್ಟಿಕಲ್ಲಿ ನೀರಾದ್ರೆ ಆ ನೀರು ಹರ್ಕೊಂಡು ಬಂದು ಕುಡಿಯೋದಕ್ಕಷ್ಟೇ ಸೀಮಿತವಾಗಿರೋದು. ಇಷ್ಟೆಲ್ಲ ಬೆಳವಣಿಗೆ ಗೊತ್ತಿದೆ. ಹಾಗಿದ್ರೂ ಕೂಡ ತಮಿಳುನಾಡಿನವರು ನಮಗೆ ನೀರು ಬೇಕು, ಕುವೈರು ಅನ್ನುವಂಥ ಬೆಳೆ ಬೆಳೀತಾ ಇದ್ದೀವಿ, ಹಾಗಾಗಿ ನೀರು ಬೇಕು ಅನ್ನೋದಾಗಿ ಪಟ್ಟಿಡಿದು ಕುಳಿತುಕೊಂಡಿದ್ದಾರೆ. ಇದನ್ನ ವಿರೋಧಿಸಿ ಸದ್ಯ ಪಂಚಿನ ಮೆರವಣಿಗೆ ಕೂಡ ಆಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಬೀದಿ ರಸ್ತೆಗಳಲ್ಲಿ ಉರುಳೋದ್ರ ಮೂಲಕ ವಿನೂತನವಾದ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕಾವೇರಿ ನೀರಿನ ವಿವಾದ ಚರ್ಚೆ ಮುನ್ನೆಲೆಗೆ ಬಂದಾಗಲೂ ಕೂಡ ಕರ್ನಾಟಕಕ್ಕೆ ಮೋಸ ಆಗ್ತಾ ಇರೋದು ಅಥವಾ ಸರಿಯಾಗಿ ನ್ಯಾಯ ಸಿಗದೆ ಇರೋದನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡೋದು ಸರ್ವೇ ಸಾಮಾನ್ಯ. ಈಗ ಸಿಡಬ್ಲ್ಯೂಎಂಎ ಮೀಟಿಂಗ್ನಲ್ಲಾದರೂ ಅಟ್ಲೀಸ್ಟ್ ಮೇಲ್ಮನವಿ ಸಲ್ಲಿಸೋದಕ್ಕೆ ಕರ್ನಾಟಕ ಮುಂದಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಕಾವೇರಿ ನದಿ ವಿವಾದ ಇದೆಯಲ್ಲ, ಸದ್ಯದ ಮಟ್ಟಿಗೆ ಬಗೆಹರಿಯುವಂತ ಕಾಣಿಸ್ತಾ ಇಲ್ಲ. ಸಿಡಬ್ಲ್ಯೂಆರ್ಸಿಯನ್ನ ಖಂಡಿಸಿ ಆದೇಶವನ್ನ ಖಂಡಿಸಿ ಈಗ ಬೀದಿಗಿಳಿತಾ ಇದ್ದಾರೆ. ಯಾವ ರೀತಿ ರೆಸ್ಪಾನ್ಸ್ ಸಿಗಬಹುದು, ಏನಾಗಬಹುದು, ಏನಿದೆ ಬೆಳವಣಿಗೆ ಸುಷ್ಮಿತಾ? ಎಸ್ ಜಯನ, ಕರ್ನಾಟಕದಲ್ಲಿ ಬರಗಾಲ ಶುರುವಾಗಿರೋದ್ರಿಂದಾಗಿ ಅಂದರೆ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದಾಗಿ ಆಲ್ರೆಡಿ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ನೀರು ಕಡಿಮೆ ಆಗಿದೆ. ಪ್ರಮುಖವಾಗಿ ಕಾವೇರಿ ನೀರನ್ನು ನಂಬಿಕೊಂಡು ನಮ್ಮ ಬೆಂಗಳೂರು ಆಗಿರ್ಬೋದು, ಮಂಡ್ಯ ಮೈಸೂರಿನ ರೈತರು ಜನರು ಇವರೆಲ್ಲರೂ ಕೂಡ ಜೀವನವನ್ನು ಸಾಗಿಸಬೇಕಾಗಿದೆ. ಒಂದು ಕಡೆ ಡ್ಯಾಮಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಕೂಡ ಇವಾಗ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನು ನೀಡಿರುವಂಥದ್ದು. ಈ ಒಂದು ಆದೇಶಕ್ಕೆ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಮಂಡ್ಯ ಮೈಸೂರು ರೈತರು ಹೋರಾಟವನ್ನು ಜೊತೆಗೆ ಪ್ರತಿಭಟನೆಯನ್ನ ಮಾಡಿದ್ರೆ ಬೆಂಗಳೂರಿಗೂ ಕೂಡ ಇದರ ಕಿಚ್ಚು ಹಬ್ಬಿರುವಂತಹದ್ದು. ಇವತ್ತು ಪ್ರಮುಖವಾಗಿ ಕನ್ನಡ ಪರ ಹೋರಾಟಗಾರರು ಸಿಡಬ್ಲ್ಯೂಆರ್ಸಿಯ ಆದೇಶ ಏನಿದೆ ಈ ಒಂದು ಆದೇಶದ ವಿರುದ್ಧ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ 11 ಗಂಟೆಗೆ ಕರವೇ ಶಿವರಾಮೇಗೌಡರ ಬಣದಿಂದ ಮಲ್ಲೇಶ್ವರಮಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ. ವಿನೂತನ ಪ್ರತಿಭಟನೆ, ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಮತ್ತೊಂದು ಕಡೆಯಲ್ಲಿ 12:30 ಸುಮಾರಿಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲೂ ಕೂಡ ಏನು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಈ ಒಂದು ಪ್ರತಿಭಟನೆಗೆ 100 ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕನ್ನಡ ಪರ ಹೋರಾಟಗಾರರು ಭಾಗಿಯಾಗುವಂತಹ ಸಾಧ್ಯತೆ ಇವು ಕೂಡ ಇದೆ. ಪ್ರಮುಖವಾಗಿ ಕಳೆದ ಕೆಲ ವರ್ಷದ ಹಿಂದೆಯೂ ಕೂಡ ಕರ್ನಾಟಕದಲ್ಲಿ ಇದೇ ರೀತಿಯ ಉದ್ವಿಗ್ನ ಪರಿಸ್ಥಿತಿ ಹಬ್ಬಿತ್ತು ಈ ಒಂದು ಕಾವೇರಿ ವಿಚಾರವಾಗಿ. ಇತ್ತೀಚೆಗಷ್ಟೇ ಅದು ತಣ್ಣಗಾಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಕನ್ನಡ ನಾಡಿನ ಜನರು ನಿಟ್ಟುಸಿರನ್ನ ಬಿಟ್ಟಿದ್ರು. ಆದರೆ ಇದೀಗ ಮತ್ತೆ ಸಿಡಬ್ಲ್ಯೂಆರ್ಸಿ ಏನು ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಮತ್ತೆ ಕನ್ನಡಿಗರನ್ನ ಕೆರಳುವಂತೆ ಮಾಡಿರುವಂಥದ್ದು. ಹೀಗಾಗಿ ಇವತ್ತಿನ ಹೋರಾಟ ಎಷ್ಟು ಮಟ್ಟಿಗೆ ನಡೆಯುತ್ತೆ, ಎಷ್ಟು ಜನ ಭಾಗಿಯಾಗ್ತಾರೆ, ಹಾಗೆ ಪ್ರಮುಖವಾಗಿ ಕನ್ನಡ ಪರ ಹೋರಾಟಗಾರರು ಏನೆಲ್ಲ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಹಾಗೆ ಸಿಡಬ್ಲ್ಯೂಆರ್ಸಿ ಮುಂದೆ ಇಡ್ತಾರೆ ಅನ್ನೋದು 11 ಗಂಟೆಯ ಬಳಿಕ ಸ್ಪಷ್ಟವಾಗಿ ತಿಳಿಯಲಿದೆ. ಡಯಾನಾ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.